ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನಾವು ನೋಡಬಹುದು ಇವತ್ತಿನ ವಿಡಿಯೋದಲ್ಲಿ ನಾನು ಡಿಪ್ಲೊಮಾ CET ಎಕ್ಸಾಮ್ ರಿಜಿಸ್ಟ್ರೇಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಹಾಲ್ ಟಿಕೆಟ್ ಯಾವಾಗ ಕೊಡ್ತಾರೆ ಮತ್ತು ಎಕ್ಸಾಮ್ ಕೂಡ ಯಾವಾಗ ಸ್ಟಾರ್ಟ್ ಆಗಿದೆ ಅನ್ನೋದು ಮಾಹಿತಿಯನ್ನು, ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಾನು ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಈಗ ನಾವಿಲ್ಲಿ ನೋಡಬಹುದು ಡಿಪ್ಲೊಮಾ ಅಭ್ಯರ್ಥಿಗಳಿಗೆ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಅಡ್ಮಿಷನ್ ತೊಗೊಳ್ಳಲು DCET ಎಕ್ಸಾಮ್ ಡೇಟನ್ನು ಕರೆದಿದ್ದಾರೆ. ಬನ್ನಿ ಕ್ವಿಕ್ಕಾಗಿ ನಾನು ಆದೇಶಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಇದರಲ್ಲಿ ನಾವು ನೋಡಬಹುದು ಈ DCET ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ವೆಬ್ಸೈಟ್ ಯಾವುದಂದರೆ cetonline.karnataka.gov.in KEA. ಈ ಮುಖಾಂತರ ನೀವು ವೆಬ್ಸೈಟ್ ಮುಖಾಂತರ ಅಪ್ಲಿಕೇಶನನ್ನು ಹಾಕ್ಬೋದು. ಈಗ ಇದರಲ್ಲಿ ನಾವು ನೋಡಬಹುದು ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗೋದು ಯಾವಾಗ ಅಂದರೆ, ನೋಂದಣಿ ಹಾಗೂ ಆನ್ಲೈನ್ ಅರ್ಜಿ ಸಲ್ಲಿಸುವ ಪ್ರಾರಂಭಿಕ ದಿನಾಂಕ ಅದು 17/3/2026 ಸ್ಟಾರ್ಟ್ ಆಗುತ್ತೆ. ಮತ್ತು ಇದರಲ್ಲಿ ವಿಶೇಷವಾಗಿ ನಾವು ನೋಡಬಹುದು ಆನ್ಲೈನ್ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 3/4/2026 ರಾತ್ರಿ 11:59 ಇರುತ್ತೆ. ಮತ್ತು ಫೀಸ್ ಪೇ ಮಾಡಲು ಲಾಸ್ಟ್ ಡೇಟ್ ಇರೋದು 4/4/2026 ಸಂಜೆ 6 ಗಂಟೆವರೆಗೆ. ಮತ್ತು ಪ್ರವೇಶ ಪತ್ರ ಅಂದರೆ ವೆಬ್ಸೈಟ್ಲಿಂದ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು 7/5/2026 ನಂತರ ನೀವು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಬಹುದು. ಈಗ ಇದರಂತೆ DCET ಎಕ್ಸಾಮ್ ಯಾವಾಗಿರುತ್ತೆ ನಾವು ನೋಡಬಹುದು. ಈಗಾಗಲೇ ನಮ್ಗೆ ಗೊತ್ತಿರುವಂಗೆ DCET ಎಕ್ಸಾಮಲ್ಲಿ ಟೋಟಲ್ 5 ಸಬ್ಜೆಕ್ಟ್ಸ್ ಇರ್ತವೆ: ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಅನಾಲಿಟಿಕ್ಸ್, IT ಸ್ಕಿಲ್, FEEE ಮತ್ತು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್. ಇದು 23/5/2026 ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಇದು 2 ಸೆಟ್ಟಲ್ಲಿ ಇದೆ. ಈಗ ನಾವು ನೋಡಬಹುದು 2ರಿಂದ 5 ಗಂಟೆವರೆಗೆ 100 ಮಾರ್ಕ್ಸಿಗೆ ಒಂದಿರುತ್ತೆ. ಮತ್ತು ಯಾರೆಲ್ಲ ಈ ಕನ್ನಡ ಭಾಷೆ ಎಕ್ಸಾಮನ್ನು ಬರಿತಾ ಇದ್ದೀರಿ, ಕನ್ನಡ ಭಾಷಾ ಪರೀಕ್ಷೆ 4ನೇ ತರಗತಿಯ ಮಟ್ಟದಲ್ಲಿ ಹೊರನಾಡು ಮತ್ತು ಗಡಿನಾಡು ಕನ್ನಡಿಗ ಅಭ್ಯರ್ಥಿಗಳಿಗೆ ಪರೀಕ್ಷಾ ಕೇಂದ್ರ ಬೆಂಗಳೂರಿನಲ್ಲಿ ಮಾತ್ರ ಅದು ಬಂದುಬಿಟ್ಟು ಅದೇ ದಿನ 10:00 11:00 ಅದು ಇರುತ್ತೆ. ಅದಕ್ಕೆ ನೀವೇನಿದೆಯಲ್ಲ ಎಲ್ಲ ಡಾಕ್ಯುಮೆಂಟ್ಸು ಮತ್ತು ಇಲ್ಲಿ ಕಾಣಿಸ್ತಾ ಇರುವ ಎಲ್ಲ ಡಾಕ್ಯುಮೆಂಟ್ಸ್ ಅಂದರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಅದಕ್ಕೆಲ್ಲ ಬೇಕು. ಈಗ ಫಾರ್ ಎಕ್ಸಾಂಪಲ್ ಅದಕ್ಕೆಲ್ಲ ಬೇಕಾಗಿರುವ ಶಾಲಾ ವ್ಯಾಸಂಗ ಪ್ರಮಾಣಪತ್ರ, ಕನ್ನಡ ಮತ್ತು ಜಾತಿ ಆದಾಯ ಪ್ರಮಾಣಪತ್ರ, ವಾರ್ಷಿಕ ಆದಾಯ ಪ್ರಮಾಣಪತ್ರ ಮತ್ತು ಇವೆಲ್ಲ ನೀವು ಡಾಕ್ಯುಮೆಂಟ್ಸ್ ಎಲ್ಲ ಪ್ರಿಪೇರ್ ಮಾಡಿಬಿಟ್ಟು ನೀವು CET ಆನ್ಲೈನ್ ಅಪ್ಲಿಕೇಶನನ್ನು ನೀವು ತುಂಬಬೇಕಾಗುತ್ತೆ. ಅಷ್ಟೇ ಅಲ್ಲ, ಈಗಾಗಲೇ ನಾನು DCETದ ವಿಡಿಯೋವನ್ನು ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಅದನ್ನು ಕೂಡ ರೆಫರ್ ಮಾಡಿ ಒಳ್ಳೆ ಮಾರ್ಕ್ಸ್ ತೊಗೊಳ್ಳಿ ಅಂತ ಹೇಳಿ ನಾನು ಈ ವಿಡಿಯೋನ ಕ್ಲೋಸ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.